ಹೊಸ ವರ್ಷದ ಸಂಭ್ರಮದ ನಡುವೆಯೇ ಮಾದಕ ದ್ರವ್ಯ ಮಾರಾಟ ಜಾಲದ ಮೇಲೆ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಬರೋಬ್ಬರಿ 2.5 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಓರ್ವ ವಿದೇಶಿ ಪ್ರಜೆ ಸೇರಿದಂತೆ 2 ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಬಂಡೆಪಾಳ್ಯ ಹಾಗೂ ಸೋಲದೇವನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆಯನ್ನು ಸಿಸಿಬಿ ಪೊಲೀಸರು ಕೈಗೊಂಡಿದ್ರು. ಬಂಧಿತ ಆರೋಪಿಗಳನ್ನು ನೈಜೀರಿಯಾ ಮೂಲದ ಒಕೋಕೆ ಕ್ರಿಸ್ಟೋಫರ್ ಒಕೆಡಿಲ್ ಮತ್ತು ತಮಿಳುನಾಡು ಮೂಲದ ನವೀನ್ ರಾಜ್ ಅಂತ ಗುರುತಿಸಲಾಗಿದೆ. ಆರೋಪಿ ನವೀನ್ ರಾಜ್ ಬಂಡೆಪಾಳ್ಯದಲ್ಲಿ ಇರುವ ತನ್ನ ಮನೆಯಲ್ಲಿ ಮಾದಕ ದ್ರವ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದ. ಆತನಿಂದ 60 LSD ಪಿಲ್ಸ್ ಮತ್ತು 2 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ನವೀನ್ ರಾಜ್ ಡಾರ್ಕ್ ವೆಬ್ ಮೂಲಕ ಈ ಡ್ರಗ್ಗಳನ್ನು ಖರೀದಿಸಿ ಮಾರಾಟ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ನೈಜೀರಿಯಾ ಪ್ರಜೆ ಒಕೋಕೆ ಕ್ರಿಸ್ಟೋಫರ್ ಒಕೆಡಿಲ್ ನನ್ನ ಬಂಧಿಸಿ ಆತನಿಂದ 1 kg 70 ಗ್ರಾಂ MDMA ಮಾದಕ ವಸ್ತುವನ್ನು ಜಪ್ತಿ ಮಾಡಲಾಗಿದೆ. ಒಕೆಡಿಲ್ ತನ್ನ ಸ್ನೇಹಿತರಿಂದ ಡ್ರಗ್ಗಳನ್ನು ಖರೀದಿಸಿ ಸ್ಥಳೀಯರು ಮತ್ತು ITBT ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ಸೇಲ್ ಮಾಡ್ತಾ ಇದ್ದ. ಈತ ಈ ಹಿಂದೆಯೂ 2 ಬಾರಿ ಮಾದಕ ದ್ರವ್ಯ ಮಾರಾಟದ ಆರೋಪದ ಅಡಿ ಅರೆಸ್ಟ್ ಆಗಿದ್ದ. ಜಾಮೀನಿನ ಮೇಲೆ ಹೊರಬಂದ ಒಕೆಡಿಲ್ ಮತ್ತದೇ ಅಕ್ರಮ ಚಟುವಟಿಕೆಯನ್ನ ಮುಂದುವರೆಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಸದ್ಯ ಬಂಧಿತರಿಬ್ಬರನ್ನು ಸಿಸಿಬಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಫಸ್ಟ್ ಸಿಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದ ಸೋಲ್ದೇವನಹಳ್ಳಿ ಲಿಮಿಟ್ಸ್ ಮತ್ತು ಬಂಡೆಪಾಳ್ಯ ಲಿಮಿಟ್ಸಲ್ಲಿ ಒಂದು ಕಡೆ MDMA ಟೋಟಲ್ 2.25 crores ವರ್ತ್, ಇನ್ನೊಂದು ಕಡೆ ಬಂಡೆಪಾಳ್ಯದಲ್ಲಿ LSD ಸ್ಟ್ರಿಪ್ಸ್ ಅದು ಟೋಟಲ್ ವರ್ತ್ 25 lakhs ಇದೆ. ಇದರಲ್ಲಿ ಕೂಡ ಸೋಲ್ದೇವನಹಳ್ಳಿ ಕೇಸಲ್ಲಿ MDMA ಕೇಸಲ್ಲಿ ಕೂಡ ಒಂದು ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ ಮತ್ತು ಬಂಡೆಪಾಳ್ಯ ಲಿಮಿಟ್ಸಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾರೆ. ಅವರು ಮೂಲತಃ ತಮಿಳುನಾಡು ಅವರು. ಈ 2 ಕೇಸ್ ಕಂಬೈನ್ ಮಾಡಿದರೆ 2.5 ಕೋಟಿದು ರಿಕವರಿ ಇದೆ.